ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಭ್ರಷ್ಟಾಚಾರ, ಆರ್ಥಿಕ ಅವ್ಯವಸ್ಥೆ ಹಾಗೂ ಅನುದಾನ ಕೊರತೆಯಿಂದ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಎಂದು ರಾಜ್ಯ ಬಿಜೆಪಿ ವಕ್ತಾರ ಎಚ್.ಎನ್. ಚಂದ್ರಶೇಖರ್ ಆರೋಪಿಸಿದರು. ನಗರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ 3 ವರ್ಷಗಳಲ್ಲಿ ಆರ್ಥಿಕವಾಗಿ ಸದೃಢವಾಗಿದ್ದ ರಾಜ್ಯವನ್ನ ಸಾಲದ ಸುಳಿಯಲ್ಲಿ ಸಿಲುಕಿಸಿದ್ದು ಸತತವಾಗಿ ಕೊರತೆಯ ಬಜೆಟ್ ಮಂಡಿಸಿದೆ ಎಂದು ಟೀಕಿಸಿದರು. ಗ್ಯಾರಂಟಿ ಯೋಜನೆಗಳಿಗೆ 52,000 ಕೋಟಿ ಸಾಕಾಗುವಾಗಲೂ ಹೆಚ್ಚಿನ ಹಣದ ಹೆಸರಿನಲ್ಲಿ ದುರ್ಬಳಕೆ ನಡೆದಿದೆ. ಎಸ್ಸಿಪಿ, ಟಿಎಸ್ಪಿ ಅನುದಾನವನ್ನು ಬೇರೆ ಉದ್ದೇಶಕ್ಕೆ ಬಳಸಿದ್ದು ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ನಡೆದಿದೆ ಎಂದು ಆರೋಪಿಸಿದರು. ಸಿಎಜಿ ವರದಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾವಿರಾರು ಫಲಾನುಭವಿಗಳ ಖಾತೆಗಳೇ ಇಲ್ಲದಿದ್ದರೂ ಹಣ ಜಮಾವಣೆಯಾಗಿರುವುದು, ಒಂದೇ ಖಾತೆಗೆ ಅನೇಕ ಫಲಾನುಭವಿಗಳ ಹೆಸರಿನಲ್ಲಿ ಹಣ ವರ್ಗಾವಣೆಯಾಗಿರುವುದು ಸೇರಿದಂತೆ ಹಲವು ಅಕ್ರಮಗಳು ಬೆಳಕಿಗೆ ಬಂದಿವೆ. ಈ ಅವ್ಯವಹಾರಗಳು ನಡೆದಿದ್ದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಹೇಳಿದರು. ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ದೊರೆಯುತ್ತಿಲ್ಲ ಎಂದು ಕಾಂಗ್ರೆಸ್ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಶಕ್ತಿ ಯೋಜನೆಯಲ್ಲಿ ಬಸ್ಗಳ ಕೊರತೆ, ಸಿಬ್ಬಂದಿಗಳಿಗೆ ವೇತನ ವಿಳಂಬ, ಶಾಲಾ ಮಕ್ಕಳಿಗೆ ಅಗತ್ಯ ಸೌಲಭ್ಯಗಳ ಕೊರತೆ ಹಾಗೂ 2024-25ರಲ್ಲಿ ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಹಣ ಬಿಡುಗಡೆಯಾಗಿಲ್ಲ ಎಂದು ಆರೋಪಿಸಿದರು. ಯುವ ನಿಧಿ ಯೋಜನೆಗೆ ಈ ಬಾರಿಯ ಬಜೆಟ್ನಲ್ಲಿ ಅನುದಾನವೇ ಇಲ್ಲದಿರುವುದರಿಂದ ಯೋಜನೆ ಸ್ಥಗಿತಗೊಂಡಂತಾಗಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಗಳ ಹೆಸರಿನಲ್ಲಿ ಸಾರ್ವಜನಿಕ ಹಣ ವ್ಯರ್ಥ ಮಾಡುತ್ತಾಗುತ್ತಿದ್ದು ಬೋಗಸ್ ಖಾತೆಗಳ ಬಗ್ಗೆ ಸರ್ಕಾರ ಮೌನ ವಹಿಸಿದೆ ಎಂದು ಟೀಕಿಸಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಡ್ರಗ್ಸ್ ಜಾಲ ಹಾಗೂ ಅಪರಾಧ ಚಟುವಟಿಕೆಗಳು ಹೆಚ್ಚುತ್ತಿವೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಬದಲು ಸರ್ಕಾರ ರಾಜಕೀಯದಲ್ಲಿ ತೊಡಗಿದೆ ಎಂದು ಆರೋಪಿಸಿದರು. ಸ್ಥಳೀಯ ಸಂಸ್ಥೆಗಳಲ್ಲಿ ಜನಪ್ರತಿನಿಧಿಗಳಿಲ್ಲದ ಕಾರಣ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತಗೊಂಡಿದ್ದು ವಿವಿಧ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಜಗದೀಶ್ ನಾಯಕ್ ಮುಗ್ಧ ಹೇಳಿದರು. 1 ಲಕ್ಷ ಕೋಟಿ ಸಾಲ ಯಾಕೆ ಮಾಡಿದ್ರಿ? 52,000 ಕೋಟಿ ಕೂಡ ಗ್ಯಾರಂಟಿಗೆ 75,000 ಕೋಟಿ ರೇಟ್ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ದೀರಿ. ಎಲ್ಲೋಗ್ತಾ ಇದೆ? ಇಲ್ಲ, 52,000 ಕೋಟಿ ಗ್ಯಾರಂಟಿ ಕೊಡೋದಕ್ಕೆ ಅಂತ ಹೇಳಿ 3,70,000 ಬಜೆಟ್ ಬಿಟ್ಟಿದೆಯಲ್ಲ, ಏನಾಗ್ತಾ ಇದೆ? ಇಲ್ಲ, 52,000 ಕೋಟಿ ಬಜೆಟ್ ಕೊಡೋದಕ್ಕೆ. ಇಷ್ಟೆಲ್ಲ ಆಂದೋಲನ ಕೂಡ ಸಮಾಧಾನ ಇದೆ. ನಮ್ಮ ದಲಿತರ ಹಣ SC, ST ಮತ್ತು TSP ಏನಕ್ಕೆ SC, ST, TSP ಹಣ ಹೇಳಿ ದಲಿತರ ಕೆರೆಗಳನ್ನ ಉದ್ಧಾರ ಮಾಡೋದಕ್ಕೆ, ದಲಿತರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ, ಅವರಿಗೆ ದಲಿತ ರೈತರಿಗೆ TSP ಹಣವನ್ನು ಮತ್ತೆ ತಿರುಗಿ 35,000 ಕೋಟಿ ಅದನ್ನು ಮುಂತಾರೆ. ಕಾರಣ ಮತ್ತೆ ತಿರುಗಿ ಗೃಹಲಕ್ಷ್ಮಿ ಅಂತೇಳಿ ಸಾರಿ ಗ್ಯಾರಂಟಿಗಳು ಅಂತೇಳಿ 52,000 ಕೋಟಿ ಗ್ಯಾರಂಟಿ ಕೊಡೋದಕ್ಕೆ 5 ಲಕ್ಷ ಕೋಟಿ ಲೂಟಿ ಮಾಡಿದ್ರಲ್ಲ ಪಂಚಾಯತ್ ಸರ್ಕಾರ ತಾಯಿನ. ಇಡೀ ಭಾರತದ ಇತಿಹಾಸದಲ್ಲಿ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ ಫ್ಲೋರ್ ಅಲ್ಲಿ ನಿಂತ್ಕೊಂಡು ವಿಧಾನಸೌಧದಲ್ಲಿ ಆನ್ ದ ಫ್ಲೋರ್ ಆಫ್ ದ ಅಫಿಷಿಯಲ್ ಆಗಿ ವಾಲ್ಮೀಕಿ ಹಗರಣದಲ್ಲಿ ನಾವು 150 ಕೋಟಿ ಅಲ್ಲ ಇದು ಬರೀ 89 ಕೋಟಿ ಅಂತಾರಲ್ಲ, ಇನ್ನೆಂತ ಲಕ್ಷಗಟ್ಟಲೆ ಸರ್ಕಾರಗಳಿವೆ. ಆಯ್ತು, 89 ಕೋಟಿ ಅಂತೇಳಿ ಒಬ್ಬ ಚೀಫ್ ಮಿನಿಸ್ಟರ್ ಒಪ್ಕೊಳ್ಳಲ್ಲ. ಯಾರು ಮುಗಿನಡೆ 89 ಕೋಟಿ ಹೋಗಿದ್ದು? 1 ಕೋಟಿಗೂ ಹೆಚ್ಚಿಗೆ ಹೇಳೋದನ್ನು ಯಾವ್ದಾದ್ರು ಟ್ರಾನ್ಸಾಕ್ಷನ್ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಆರ್ಥಿಕ ಇಲಾಖೆಯ ಸಚಿವರ ಅಣತಿ ಮೇರೆಗೆ ಹೋಗಬೇಕು. 1 ಕೋಟಿ ಮೇಲೆ 189 ಕೋಟಿ ಹೋಗಿದೆಯಂತೆ, ಅಥವಾ ಇವ್ರ ಪ್ರಕಾರ 89 ಕೋಟಿ ಏನು ಹಗರಣ ಆಗಿದೆಯಂತೆ. ಆರ್ಥಿಕ ಸಚಿವರು ಆಗಿದ್ದಂತಹ ಸಿದ್ದರಾಮಯ್ಯಗೆ ಗೊತ್ತೇ ಬರುತ್ತೆ. ಎಂಥದ್ದು ದುರಂತ! ಹೋಗಿ ಇಷ್ಟೆಲ್ಲ ರೇಟ್ ರೈಸ್ ಮಾಡಿ ಇಷ್ಟೆಲ್ಲ ಲೂಟಿ ಮಾಡೋದ ಜನಕ್ಕೆ ಏನಾದ್ರು ಮಾಡ್ಕೊಟ್ರ? ಒಂದೇ 1 ರೂಪಾಯಿ ಅನುದಾನ ಅಥವಾ ಒಂದೇ 1 ರೂಪಾಯಿ ಅಭಿವೃದ್ಧಿ 3 ಹಾಕಿದ್ರೆ ತೋರಿಸ್ಬಿಟ್ಟಿದೆ. ಅದನ್ನ ಕಾಗವಾಡದ ಶಾಸಕ ರಾಜಕಾಗೆ ಅವ್ರು ಹೇಳ್ತಾರೆ, ನಾನು ಬೆಂಗಳೂರು ನೇಟ್ ಹಾಕ್ಬೇಕು, ನನಗೆ 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ ಡೆವಲಪ್ಮೆಂಟ್ಗೆ ಅಂತೇಳಿ. ಬಿಜೆಪಿ ಶಾಸಕ ಅಲ್ಲ ಅವರು, ಕಾಂಗ್ರೆಸ್ನ ಶಾಸಕ ರಾಜಕಾಗೆ ಅಂತ ಹೇಳ್ತಾರೆ ಬೆಂಗಳೂರು ನಾನು ನೇಟ್ ಹಾಕಬೇಕು ಅಂತೇಳಿ. ಇದೇ ಕಾಂಗ್ರೆಸ್ನ ಶಾಸಕ ಮೊಳಕಾಲ್ಮೂರಿನ ಗೋಪಾಲಕೃಷ್ಣ ಹೇಳ್ತಾರೆ ಚರಂಡಿಗೆ 1 ಬಾಟ್ಲಿ ಮಣ್ಣು ಹಾಕ್ಕೊಂಡು ಮತ್ತು ದುಡ್ಡಿಲ್ಲ ಅಂತೇಳಿ. ಮತ್ತೆ ಕಾಂಗ್ರೆಸ್ ಶಾಸಕ ಆರ್.ವಿ. ದೇಶಪಾಂಡೆ ಹೇಳ್ತಾರೆ ಈ ಸರ್ಕಾರದ ಏನು ಎಕ್ಸ್ಪೆಕ್ಟ್ ಮಾಡಿರ್ಬೇಡಿ, ಇವ್ರಿಗೆ ಏನು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ತಿಪ್ಪೂರ್ನ ಇವರೇ ಕಾಂಗ್ರೆಸ್ ಶಾಸಕ ಷಡಕ್ಷರಿ ಹೇಳ್ತಾರೆ ಡೆವಲಪ್ಮೆಂಟ್ಗೆ ದುಡ್ಡು ಕೇಳಕ್ಕೆ ಹೋಗ್ಬೇಡಿ, ನೀವು ನಾವು ಗ್ಯಾರಂಟಿ ಕೊಡ್ತಿದ್ದೀವಿ ಅಂತ ಹೇಳಿ. ಲೂಟಿನಲ್ಲಿ ಸಿದ್ದರಾಮಯ್ಯವರ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಹೇಳ್ತಾರೆ ಭಾರತದಲ್ಲಿ ಕರ್ನಾಟಕನೇ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತ ಹೇಳಿ. 1 ಬಸ್ಸು ಎಂಜಿನ್ ಕೆಟ್ಟು ಟೋಲ್ ಬಿಡುದು ದಿವಾಳಿ ಎಂದು ನಿಂತಿತ್ತು. ಬಸ್ ಡ್ರೈವರ್ ಮಾತ್ರ ಚೇಂಜ್ ಮಾಡೋದು, ಹಳೆ ಡ್ರೈವರ್ನ ಇಳಿಸೋದು, ಹೊಸ ಡ್ರೈವರ್ನ ಕೂರಿಸೋದು. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ದ ಗ್ರೇಟ್ ಅವನ್ನ ಕಿತ್ತೋಗಿರೋ ಬಸ್ಸು, ಹಾಳಾಗೋಗಿರೋ ಇಂಜಿನು, ಪಂಚರ್ ಆಗಿರೋ ಡ್ರೈವರು ಏನ್ ಗೊತ್ತಿದೆ ಅಂತ ಈಗ ತಂದು ಕೂರಿಸಿದ್ರಿ. ಕೂರಿಸಿದ ಮೇಲೆ ಅಲ್ಲ ಅವರೇ ಚೆನ್ನಾಗಿ ಒಪ್ಕೊಂಡ್ರಲ್ಲ, ಏನು ಡಿ.ಕೆ. ಶಿವಕುಮಾರ್ ಅವರು
ಅಧಿಕಾರ ಸ್ವೀಕರಿಸಿದಾಗ ಒಂದು ಸ್ಲೋಗನ್ ಮತ್ತು ಎಲ್ಲ ಕಡೆ ಬರವಣಿಗೆ ಕರ್ನಾಟಕದ ಭರವಸೆ ಅಂತ ಹೇಳಿ. ಅಂದ್ರೆ ಈ ಹಿಂದಿನ 3 ವರ್ಷ ಸಿದ್ದರಾಮಯ್ಯ ಕರ್ನಾಟಕ ಭರವಸೆ ಅಲ್ಲ, ಅದೇನಾಗಿತ್ತು ಅವರೇ ಉತ್ತರ ಕೇಳಬೇಕು. ಯಾವ ಪರಿಸ್ಥಿತಿ ಹೋಗಿತ್ತು ಅಂತ ಹೇಳಿದ್ರೆ ಕರ್ನಾಟಕದ ಪ್ರಜಾ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಸುಭಾಷ್ ಗುನ್ಗಿ, ಸಂಜಯ್ ಸಾಳುಂಕೆ, ಕಿಶನ್ ಕಾಂಬ್ಳೆ, ಮನೋಜ್ ಭಟ್ ಹಾಗೂ ಸುನಿಲ್ ಸೋನಿ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.